ಜೈ ಮಹಾಕಾಳ ಫ್ರೆಂಡ್ಸ್. ಇವತ್ತು ನಿಮ್ಮ ಜೊತೆ ಹಸುವಿನ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಯಾರಪ್ಪ ಒಂದು ದೇವರಿನ ಬಗ್ಗೆ ಹೇಳ್ತಾ ಇದ್ದ, ಹಸುವಿನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತ ಇದ್ದೀರಾ? ಹಸುವಲ್ಲೂ ಕೋಟಿ ದೇವರುಗಳು ಇರ್ತಾರೆ ಅಂತ ಅಂತಾರೆ. ಆ ಒಂದು ಕೋಟಿ ದೇವರುಗಳಿರೋ ಹಸುಗೆ ನಾವು ಪೂಜೆ ಕೂಡ ಮಾಡ್ತೀವಿ. ಆ ಹಸುವಿಂದ ಬರುವ ಗಂಜುಳ ಸಗಣಿಯಿಂದ ಎಷ್ಟು ಉಪಯೋಗ ಇದೆ ನೋಡಿ. ಬೇಕಾದ್ರೆ ಈ ಹಸುವನ್ನು ಮನೆ ಗೋಪ್ರಶದಲ್ಲಿ ಕರ್ಕೊಂಡೋಗಿ ಹಸುಗೆ ಪೂಜೆ ಮಾಡ್ತಾರೆ. ಆಮೇಲೆ ಮನೆ ಮುಂದೆ ಸಗಣಿ ನೀರು ಹಾಕಿ ರಂಗೋಲಿ ಬುಟ್ಟಿ ಅದಕ್ಕೂ ಪೂಜೆ ಮಾಡ್ತಾರೆ. ಈ ಸಂಕ್ರಾಂತಿಗೆಲ್ಲ ಹಸುವಿನ ಒಂದು ಸಗಣಿ ಅಂದರೆ ಗುಬ್ಬೆ ಈ ಒಂದು ರೌಂಡ್ ಮಾಡಿ ಬಾಲ್ ಥರ ರೌಂಡ್ ಮಾಡಿ ಒಂದು ಅದಕ್ಕೆ ಹೂವು ಇಟ್ಟು ಕುಂಕುಮ ಅರಿಶಿನ ಇಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಪವಿತ್ರ ಮತ್ತು ಶುದ್ಧತೆಗೆ ಮಹತ್ವ ಇದೆ. ಹಂಗೆ ರೈತರಿಗೂ ಕೂಡ ಅದರಿಂದ ಪೌಷ್ಟಿಕಾಂಶ ಬರೋದ್ರಿಂದ ಆ ಗಂಜುಳ ಮತ್ತು ಸಗಣಿಯನ್ನು, ಈ ಎಕ್ಸಾಂಪಲ್ ಸಿಂಪಲ್ ಹೇಳಿದ್ರೆ, ಈಗಿನ ಒಂದು ಗೋ ಸೇವೆ ಮಾಡೋರಲ್ಲಿ ಅಂದರೆ ಗೋ ಸೇವೆ ಅಂದರೆ ಗೋವುಗಳನ್ನ ಕಟ್ಟಾಕಿ ಅದರಿಂದ ಬರೋ ಆ ಒಂದು ಗಂಜುಳ ಮತ್ತು ಸಗಣಿಯನ್ನು ಸಪ್ರೇಟಾಗಿ ಆ ಸಗಣಿ ತೊಳಿತಾರಲ್ಲ, ತೊಳೆದು ಒಂದು ಕಡೆ ಸ್ಟೋರ್ ಆಗುತ್ತೆ. ಗಂಜುಳದ ನೀರು ಮತ್ತು ಆ ಕೊಟ್ಟಿಗೆ ತೊಳೆದಾಗ ನೀರು, ಆ ಸಗಣಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಸೊ ಆ ನೀರನ್ನು ತೋಟಕ್ಕೆ ಹಾಕ್ತದೆ. ತೋಟಕ್ಕೆ ಹಾಕೋದ್ರಿಂದ ಆ ಒಂದು ಪೌಷ್ಟಿಕಾಂಶದಿಂದ, ಅದರ ಸಗಣಿಯಲ್ಲಿರೋ ಒಂದು ಆ್ಯಂಟಿಬಯೋಟಿಕ್ ಪೌಷ್ಟಿಕಾಂಶಗಳಿಂದ ಆ ಒಂದು ಬೆಳೆ ಚೆನ್ನಾಗಿ ಬರುತ್ತೆ. ಸೊ ಇದೇ ಥರ ನಾನು ಇದ್ರ ಮೇಲೆ ಆಸಕ್ತಿ ಬಂದಾಗ ನಾನು ರಿಸರ್ಚ್ ಮಾಡ್ತಾ ಹೋದಾಗ ಒಡಿಶಾದಲ್ಲಿ ಹೆಂಗೆ ಮಾಡ್ತಿದ್ದಾರೆ ರೈತರು ಅಂದರೆ, ಅವ್ರ ಹತ್ರ 2 ಎಕರೆ ಇದೆ. 2 ಎಕರೆಯಲ್ಲಿ 1 ಎಕರೆಯಲ್ಲಿ ಅವ್ರು ಬೇಕಾಗಿರೋ ಬೆಳೆನೇ ಬೆಳ್ಕೊತಾ ಇದ್ದಾರೆ. ಇನ್ನೊಂದು 1 ಎಕರೆಯಲ್ಲಿ ಆ ಒಂದು ಜಾಗನ ಫುಲ್ ಬೀಡ್ಬಿಟ್ಟು ಹುಲ್ ಬೆಳ್ಕೊಳ್ಳೋ ತನಕ ಆ ಜಾಗದಲ್ಲಿ ಹಸುವನ್ನ ಬಿಟ್ಟು ಹಸು ಕೈಯಲ್ಲಿ ಅಲ್ಲಿ ಮೇಯಿಸ್ತಾ ಇದ್ದಾರೆ. ಮೇಯಿಸಿದಾಗ ಹಸು ಸುಮ್ಮನೆ ತಿನ್ನಲ್ವಲ್ಲ, ಅಲ್ಲಿ ಸಗಣಿ ಆಮೇಲೆ ಗಂಜೋಳ ಎಲ್ಲ ಹಾಕತ್ತೆ. 1 ವರ್ಷ ಆದಮೇಲೆ ಆ ಜಾಗವನ್ನು ಟ್ರ್ಯಾಕ್ಟ್ರಲ್ಲಿ ಲೋಟ್ರಿ ಓಡಿಸಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಜಾಗದಲ್ಲಿ ಬೆಳೆನ ಹಾಕಿದಾಗ ಆ ಒಂದು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂದರೆ ಆ ಒಂದು ಸಗಣಿ ಗಂಜುಳ ಎಲ್ಲ ಮಿಕ್ಸ್ ಆಗಿ 1 ವರ್ಷದಿಂದ ಹಸು ಅಲ್ಲೇ ಇದ್ದು ಗಂಜುಳ ಸಗಣಿ ಎಲ್ಲ ಹಾಕಿರತ್ತೆ ಅದರೆಲ್ಲ. ಅದು ಫುಲ್ಲು ಮಣ್ಣು ತುಂಬ ಇದಾಗಿರುತ್ತೆ. ಸೊ ಪೌಷ್ಟಿಕಾಂಶನೂ ಆ ಸಗಣಿಯಲ್ಲಿ ಆ್ಯಂಟಿಬಯೋಟಿಕ್ಕು ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಹಂಗೆ ಮಹಾರಾಷ್ಟ್ರದಲ್ಲೂ ಕೂಡ ಆ ಸಗಣಿಯಲ್ಲಿ ಈ ಸೌತೆಕಾಯಿ ಬೆಳೀತಾರಲ್ಲ, ಸೌತೆಕಾಯಿ ಒಳಗಿರೋ ಬೀಜನೆಲ್ಲ ಸಗಣಿಗೆ ಮಿಕ್ಸ್ ಮಾಡಿ ಗೋಡೆ ಹೊಡಿತಾ ಇದ್ರು. ಗೋಡೆ ಹೊಡೆದು ಆ 1 ವರ್ಷ ಇಟ್ಟಾದ್ಮೇಲೆ ಆ ಒಂದು ಸಗಣಿನ ತೋಟಕ್ಕೆ ತಗೊಂಡಾಗ ಹಾಕಿ ಅದರಿಂದ ಬೆಳೆ ಬೆಳೀತಾ ಇದ್ರು. ಇನ್ನೊಂದು ಇಲ್ಲಿ ಗಮನಿಸ್ಬೇಕು ನೀವು, ಆ ಗೋಡೆಗೆ ಹೊಡಿತಿದ್ರು ಅಂದಾಗ ಆ ಒಳಗೆ ಬೀಜ ಇರುತ್ತೆ, ಆ ಬೀಜನೂ ಕೂಡ ರೀಸ್ಟೋರ್ ಮಾಡ್ತಾ ಇದ್ರು. 1 ವರ್ಷ ತನಕ ಏನೂ ಆಗ್ತಿರಲಿಲ್ಲ ಸಗಣಿ. ಇನ್ನು ಈ ಒಂದು ಸಗಣಿಯಿಂದ ಇರೋ ತುಂಬ ವಿಶೇಷತೆಗಳಿದೆ, ಅದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ನಮಃ ಪಾರ್ವತಿ ಪತಯ ಹರ ಹರ ಮಹಾದೇವ ಶಂಭೋ ಶಂಕರ.